ಸ್ನೇಹಿತರೆ ವಿಡಿಯೋ ಮಾಡಿ 75 ದಿನ 76 ದಿನ ಆಯಿತು. ಇವತ್ತು ಮಾಡ್ತಾ ಇರೋ ಕಾರಣ ಏನು ಅಂದರೆ, ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು. ಧರ್ಮಸ್ಥಳದಿಂದ ಹೋಗಿ ಬರ್ಬೇಕಾದ್ರೆ ನಮ್ಮ ನನ್ನ ಗಾಡಿ ಓಡಿಸ್ತಾ ಇದ್ದಿದ್ದು. ನಾವು ನಮ್ಮ ಪಾಡಿಗೆ ನಾವು ಒಂದು 60-70ರಲ್ಲಿ ಹೋಗ್ತಾ ಇದ್ದೀರಿ. ಇದ್ದಕ್ಕಿದ್ದಾಗ ಬಂದು ನಾಯಿನೇ ಓಡಿಸ್ಬಿಡ್ತು. ಒಂದು ತಿರ್ಗಾ ಬೆಳಿಗ್ಗೆ ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು 1:30ಗೆ ಹೋಗ್ತಾ ಇದೀನಿ. ತಿರ್ಗಾ ಸೇಮ್ ಅದೇ ಥರನೇ ಆಗೋಯ್ತು. ಆಮೇಲೆ ಇಮ್ರಾನ್ ಹತ್ರಗೆ ಬಂದೆ. ಇಮ್ರಾನ್ ಏನೋ ಗಾಡಿ ಓಡಿಸ್ಬೇಕಾದ್ರೆ ಬಂಪರ್ ಏನೋ ಸೌಂಡ್ ಬರುತ್ತೆ. ಹೇಳೋ ಇಮ್ರಾನ್, ನಿಮ್ಮ ಅಂಗಡಿಯಲ್ಲಿ ಏನೇನು ಮಾಡ್ತೀರಾ, ಎಲ್ಲಿ ಅಂತ ಇದು ಅಡ್ರೆಸ್ಸು? ಬಂಪರ್ ಟಚ್ ಆಗಿ ಎಲ್ಲ ಬೆಂಡಾಗಿದೆ. ಈಗ ಇದು ಬಂಪರ್ ಬಿಟ್ಟು ಸ್ಟ್ರೈಟ್ ಮಾಡಿ ಹಾಕೋಣ ಅಂತ 2 ಸತಿ ಅದೇ ಜಡ್ಡಾಗ ಹೊಡೆದೈತೆ. 1 ಸತಿ ಹೊಡಿತಾ ಇದ್ರೆ ಏನು ಆಗ್ತಾರಿಲ್ಲ, 2 ಸತಿನೂ ಒಂದೇ ಜಡ್ಡಾಗ ಹೊಡೆದೈತೆ. ಅದಕ್ಕೋಸ್ಕರ ಬಿಟ್ಟು ರೆಡಿ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀವಿ. ನೀನೇನೇನು ಮಾಡ್ತೀಯ ಇಮ್ರಾನ್ ಇಲ್ಲಿ? ಫಿಂಗರಿಂಗು, ಪೇಂಟಿಂಗು, ಮೆಕ್ಯಾನಿಕ್ಸು ಎಲ್ಲ ಮೂರು. ಯಾವ ಗಾಡಿ ಬಿಟ್ಟು ಮಾಡ್ತೀಯಾ? ಯಾವ ಗಾಡಿ ಬಿಟ್ಟರು ಮಾಡ್ತೀರಿ. ನಿಮ್ಮ ಇಲ್ಲಿ ಐಟಮ್ ಏನು ಸಿಗುತ್ತೋ ಆ ಗಾಡಿಗಳು ಮಾತ್ರ ಅಷ್ಟೇ. ಲಕ್ಸುರಿ ಗಾಡಿಗಳೆಲ್ಲ ಮಾಡ್ತೀಯಾ? ಮಾಡ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಗ್ಯಾರೇಜ್ ಹಾಕಿ ಎಲ್ಲ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈಗ ಏನಿದೆ ಅದೇ. ಆಮೇಲೆ ಇದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ ಸ್ನೇಹಿತರೆ. ಇದು ಎಲ್ಲಿ ಅಂದ್ರೆ ಹೊಸಕೋಟೆಯಿಂದ ಮುಂದೆ ಬಂದ್ರೆ ಸಂತೆ ಗೇಟ್ ಹತ್ರ ಬಂದ್ರೆ ಲೆಫ್ಟ್ ಸೈಡ್ ಇಮ್ರಾನ್ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ. ಅಂಗಡಿ ಇದ್ರು ಅಲ್ಲ ಇದು ತೋರ್ಸು. ಹಂಗೆ ಅಲ್ಲಿ ನಂಬರ್ ತೋರಿಸ್ರು. ಹಂಗೆ ಮೇಲೆ ಫೋನ್ ನಂಬರ್ ಐತೆ ನೋಡ್ರಿ, 9535554819 SI ಕಾರ್ ಗ್ಯಾರೇಜ್. ಹಂಗೆ ಈ ಕಡೆ. ಆಮೇಲೆ ಸ್ನೇಹಿತರೆ ಇನ್ನೊಂದು ಏನಂದ್ರೆ, ನಾಟಿ ಕೋಳಿ ಮತ್ತೆ ಮೀನ್ ತಿನ್ನಕ್ಕೆ ಯಾವ ರಕ್ಕೆ ಅದು ನಾಟಿ ಕೋಳಿ ತಿನ್ನಕ್ಕೆ. ನಾವು ಮಟನ್ನು ಚಿಕನ್ ಎಲ್ಲ ತಿನ್ನೋದು ಕಮ್ಮಿ. ನಮ್ಮ ಅಪ್ಪಿ ಸತೀಶ್ನವರೆಲ್ಲ ನಾಟಿ ಕೋಳಿ ತುಂಬ ಇಷ್ಟಪಡ್ತಾರೆ. ನಾಟಿ ಕೋಳಿ ತಿನ್ನಕ್ಕೆ ಹೋಗ್ತಾ ಇರೋದು. ನಾಟಿ ಕೋಳಿ ತಿನ್ನಕ್ಕೆ ಸತೀಶ್ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ವಿಡಿಯೋ ಮಾಡ್ತೀರಿ. ಟಾಟಾ ಬಾಯ್. ಬಿಡಿಯ ಸ್ನೇಹಿತರೆ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 5 ವರ್ಷ 6 ವರ್ಷ ಮೇಲೆ 6 ವರ್ಷ ಮೇಲೆ ಆಗಿಲ್ಲ, 6 ವರ್ಷ ಮೇಲೆ ಆಗೈತೆ. ನನಗೆ ಒಂದೊಂದು ವರ್ಷಕ್ಕೆ ನೋಡಿ ಇದಾಗ ಬಿಳಿ ಗಡ್ಡ ಬಂದ್ಬಿಟ್ಟು 6 ತಿಂಗಳ ಮುಂಚೆಗೆ 1-2 ಇತ್ತು. ವರ್ಷಕ್ಕೆಲ್ಲ ತುಂಬ ಐತೆ. ಆಮೇಲೆ ಏನಪ್ಪಿ ನನ್ನ ಮಗನ ನೋಡ್ರಿ, ಹುಡುಗನಿದ್ದ ಅವನು ಇನ್ನ ನೋಡ್ರಿ ಒಂಚೂರು ಬಿಳಿ ಗಡ್ಡ ಇಲ್ಲ, ಏನಿಲ್ಲ. ಇವಂಗು ನನಗೆ ಒಂದೇ ಏಜೆ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಹಳೆ ವಿಡಿಯೋಗಳೆಲ್ಲ ನೋಡ್ತಾ ಇದ್ರಿ ಏನಪ್ಪಿ, ನಾವು ಲಾಸ್ಟ್ ಟೈಮ್ ಮಾಡಿದಲ್ಲ ವಿಡಿಯೋಸ್, ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ. ಏನು ತಲೆ ತುಂಬ ಕೂದಲು ಚೆನ್ನಾಗಿತ್ತಪ್ಪಿ. ನಾನು ಏನಪ್ಪ ಕೂದಲು ಹಿಂಗಿತ್ತು ಅನ್ನೋದೆಲ್ಲ ಉದ್ರೋಯ್ತಾ. ಏನ್ ಮಾಡೋದು? ಮುಗೀತ್ ಕತೆ ಮುಕ್ಕಾಲ್ ಭಾಗ ಇನ್ನೂ ಇಲ್ಲ. ಇನ್ನೂ 27 ನನ್ಗ. ಇನ್ನೇನಪ್ಪಿ ಸಮಾಚಾರ? ಅಲ್ಲೂ ನಾಟಿ ಕೋಳಿ ತಿನ್ಕೊಂಡು ಸತೀಶ್ನ ಬರ್ತಾನೆ. ಸತೀಶ್ನ ಕರ್ಕೊಂಡು ಜೊತೆನಲ್ಲಿ ಆರಾಮಾಗಿ ಹೋಗಿ ಬರೋಣ ಒಂದು ರೌಂಡು. ಜಾಸ್ತಿ ದಿನ ಆಯ್ತು ಯಾವುದೋ ಒಂದು ವಿಡಿಯೋ ಮಾಡ್ಕೊಂಡಿರೋಣ. ಎಲ್ಲ ಚೆನ್ನಾಗಿ ಕೇಳ್ತಾ ಇರ್ತಾರೆ ವಿಡಿಯೋ ಮಾಡಿಲ್ಲ ಅಂತ. ನಾನು ಹೋಟ್ಲು ಬಿಸಿಯಲ್ಲಿ ಬೇರೆ ಇದ್ದೆ ಸಿಕ್ಕಾಪಟ್ಟೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಓಡಾಡ್ಕೊಂಡಿದ್ದೆ. ಅಲ್ಲಿ ಇಂಟ್ರೆಸ್ಟ್ ಬೇರೆ ಕಡೆ ತೋರ್ಸಕ್ ಆಗ್ಲಿಲ್ಲ. ಅದರಿಂದ ಇದಕ್ಕೆ ಮೇಲೆ ಯಾವ್ದನ್ನಾಗ್ಲಿ ವಿಡಿಯೋ ಜನರ ಮಧ್ಯೆ ಇರ್ತೀರಿ. ದಯವಿಟ್ಟು ನಾನು ಹಿಂಗೆ ಹೇಳಿರ್ತೀನಿ, ಮತ್ತೆ ಮಾಡೋಕ್ಕಾಗಲ್ಲ, ಬಿಸಿ ಇರ್ತೀನಿ. ಏನೋ ಮಗ ಏನ್ ಮಾಡ್ತೀರಾ? ಇನ್ಮೇಲೆ ಯಾವ್ದೋ ಒಂದು ವಿಡಿಯೋ ಇಟ್ಕೊಂಡು ಜನರಲ್ಲಿ ಇರ್ತೀರಿ. ಟಾಟಾ ಬಾಯ್, ಸಿಗ್ತೀರಿ ಆಮೇಲೆ. ನಾಟಿ ಕೋಳಿ ತಿನ್ಬೇಕಾರೆ ನೋಡಿ ಪಾಪ ನಾವು 3 ಜನ ರೆಡಿ ಮಾಡ್ತವ್ರೆ. ಇನ್ನೇನಪ್ಪಿ ಏನ್ ಹೇಳಿದೇನಿಲ್ಲ. ಏ ಮಾತಾಡೈತಿ ಕಾ ಮುಚ್ಕೊಂಡೆ. ನನ್ನ ಮನ್ ಕರಿ ಗೊತ್ತಿಲ್ದಿದ್ದ ಕಣ್ಣು ಕೂತ್ಕೊಂಡ ನೋಡು. ಸ್ನೇಹಿತರೆ, ನಾಟಿ ಕೋಳಿ ನನ್ನ ಮಗನ್ ತಿನ್ನೋದು 2 kg ಕಮ್ಮಿ ತಿನ್ನೋದೇ ಇಲ್ಲ. ಮೊನ್ನೆ ಹೆಂಗಪ್ಪ ಹೇಳಿದ್ದವನು, ಮೊನ್ನೆ ಹೇಳಿದ್ದ ಹೆಂಗೆ, ನನ್ಗೆ 1 kg ತಿಂತೀನಿ, ನನ್ನ ಮಗನ ಹೇಳ್ಬಿಟ್ನವ್ರು ಹೋಗು ತಿನ್ನಕ್ ಆಗಲ್ಲ ಅಂತ. ಬಗ ಜನಕ್ಕೆ ನಾನು ಹೇಳಲೇ. ಇನ್ನೇ ಸಮಾಚಾರ? ಆ ಬೆಡ್ಶೀಟ್ ಎತ್ತಪ್ಪ. ಇನ್ನೇನ ಬಗ ಸಮಾಚಾರ? ನೋಡಿ ನಡುವೆ ಒಳ್ಳೆ ಗ್ಲಾಮರ್ ಬಂದವನೆ. ಹೂವ ಕೆಜಿ ಬಂದ್ಬಿಟ್ಟು 700 ರೂಪಾಯಿ 800 ರೂಪಾಯಿ. ಎಷ್ಟಪ್ಪ ಇವಾಗ ಕೆಜಿ ಹೂವ? 700 ರೂಪಾಯಿ. 2 ಎಕರೆ ಐತೆ. 2 ಎಕರೆ ಫುಲ್ ಹೂವ ಐತೆ. 50-60 ಲಕ್ಷ ಕಾಸು ಮಾಡೋನೆ. ಮಾತ್ರ 250-300 ಎಗರ್ತು. ಇವಾಗ 1 to 3 ಅಲ್ಲ, ಕೋರೆ ಅನ್ಕೋ. ಹೌದಾ? ಬೀಸಾಕು 500 ರೂಪಾಯಿ. ಸಾಕು. ನಿಜವಾಗ್ಲೂ ಮಕ್ಕಳು ಹೂಗಳು ಎತ್ಕೊಂಡೋಗಿ ಮಾಡ್ತಾ ಇರೋದು. ಇವಾಗ ಎಷ್ಟು ಕೆಜಿ ಹೂವ? ಇವತ್ತು ಪ್ರೆಸೆಂಟ್ ಬಂತು ನ್ಯೂ ವೇಟ್ ಬಂದು 750-800 ಐತೆ. ನಿಂತಿಲ್ಲ ಹೂವ? ನಂದಿತ್ತು ಖಾಲಿ ಆಯ್ತು. ಎಲ್ಲ ಒಂದ್ 8 ಲಕ್ಷ ಆಯ್ತು. 8 ಲಕ್ಷ? ಹಂಗಿನ್ನು ಸತೀಶ್ನಾಗ ಅರ್ಧ ಬೋಗಸ್ ಇದ್ದಂಗಿದೆ. ಬೋಗಸ್ ನನ್ನ ಮಗನು. ನಾನೆಲ್ಲ ಬೋಗಸ್, ನೀವಿಬ್ರು ಬೋಗಸ್ ಅಪ್ಪ. ಇರೋದು ಹೇಳಿದ್ದೀನಿ, ಬಿದ್ದಿದ್ದಂಗೆ ಹೇಳಿದ್ರೇನೆ. 5-8 ಆಯ್ತು. ಇನ್ನೇನು ಸಮಾಚಾರ? ನೋಡಿ ಮುಂದೆ ಬರ, ಇಲ್ಲಿ ಮುಂದೆ ಬರಲ್ಲ.
ಹಿಂಗ್ ಬಿಟ್ಬಿಟ್ಟು ಮುಂದೆ ಬರ ಇಲ್ಲಿ ಬಗ ಮುಂದೆ ಬರೋ ಈ ನನ್ನ ಮಗನಿಗೂ ಬಿಳಿ ಕೂದಲು ಸ್ಟಾರ್ಟ್ ಆಗೈತಿಲ್ಲ ಏನ್ ಸ್ಟಾರ್ಟ್ ಆಗೋದು ಇದೆಲ್ಲ ನೋಡ್ರಿ ಇವನು ಇವಾಗ ಹೆಂಗ್ ಬಾಯ್. ಸರಿ ಸ್ನೇಹಿತರೆ, ಅಲ್ಲಿ ನಾಟಿ ಕೋಳಿ 100 ಕಿಲೋಮೀಟರ್ ಕರ್ಕೊಂಡೋಗಿ ನಾಟಿ ಕೋಳಿ ತಿನ್ನ ಕರ್ಕೊಂಡು ಹೋಗ್ತಾನೆ ನಮ್ಮ ಸ್ಪಾನ್ಸರ್ ಇವನೇ. ಮತ್ತೆ ಇವನು ಇಬ್ರೆ ಏನು ಕೊಡಿಸ್ತಾರೆ ನೋಡ್ಬೇಕು ಇವಾಗ. ಫೋನ್ ಮಾಡಿ ಹೇಳಿದ್ಯಾ? ಏನ್ ಹೇಳಿಲ್ಲ, ಇವ್ನು ಹೇಳಿರ್ಬೇಕು. ಸ್ನೇಹಿತರೆ ಅದು ಏನು 3 ಜನಕ್ಕೆ 6 kg ಹೇಳ್ತಾರೆ ನೋಡ್ಕೊಳ್ರಿ. ಅದನ್ನ ವಿಡಿಯೋ ಮಾಡ್ತೀನಿ ನೋಡ್ರಿ ಇವಾಗ. ಹೇಳಿದ್ದೆ ಇಲ್ಲ ಹೇಳು. ಹೇಳು ಫೋನ್ ಮಾಡಿ. ಫೋನ್ ಮಾಡ್ಬಿಡಣ. ಫೋನ್ ಮಾಡ್ರಪ್ಪ. ಮಾಡ್ತೀರಲ್ಲ ಗೀ ರೋಸ್ಟ್ ಅಲ್ಲ, ಗೀ ಚಿಕ್ಕ. ಅದು ಡ್ರೈ ಅಣ್ಣ, ಎಲ್ಲ ಡ್ರೈ ಮಾಡ್ಬಿಡೋಣ. ಒಂಥರ ಗ್ರೇವಿ ತರ ಮಾಡ್ತಾರೆ, ಬೇಡ ಗ್ರೈ ತರ ಹೇಳ್ಬಿಡೋಣ. ಗೀ ರೋಸ್ಟ್ ನೋಡಿ ಸ್ನೇಹಿತರೆ ಹೇಳ್ತಾನೆ, ಆರ್ಡರ್ ಹೇಳ್ತಾನೆ, ವಿಡಿಯೋ ಮಾಡಲಿ. ಡ್ರೈ ಮಾಡಿಸ್ರಿ. 3 kg ನನ್ನ ಮಗನ ಒಬ್ಬನೇ ತಿಂತಾನೆ. ಅಣ್ಣ ಬರ್ತಾ ಇದ್ರಿ, ಇವಾಗ ಹೊಸಕೋಟೆ ಬಿಟ್ಟಿದ್ರೆ ಬರ್ತಾ ಇದ್ರಿ ಅಣ್ಣ, ರೆಡಿ ಮಾಡ್ತೀನಿ. ನಾವು ಬರ್ತೀರಿ ಅಣ್ಣ. ಹೊಟ್ಟೆ ಖಾಲಿ ಇಟ್ಕೊಂಡಿದ್ದೇನೆ ಬಗ. ಬೆಳಗ್ಗೆ ಎಲ್ಲ ತಿಂದಿಲ್ಲ. ಸರಿ ಸ್ನೇಹಿತರೆ, ಇವನು ನೋಡ್ರಿ ಸತೀಶ್ನು 3 kg ಹೇಳೋನು, ಒಬ್ನೇ 3 kg ತಿಂತಾನಂತೆ. ನಮ್ಮ ಅಪ್ಪಿ ಒಂದ್ ಅರ್ಧ kg ತಿನ್ನ ಸಾಕು, ಒಂದ್ ನಗಡಿ ಹಿಡ್ಕೊಂಡ್ಬಿಟ್ಟೈತೆ. ನಾನೊಂದ್ 1/4 kg. ದೇವ್ರ ಹಣೆಗೆ ಹೇಳ್ತೀನಿ, ಇದ್ರಕ್ ಮುಂಚೆ 1.5 ತಿಂಗಳಿದ್ದು ಹೋಗಿದ್ರಿ, ಹೊಟ್ಟೆ ತುಂಬಾ ತಿಂಗ್ಳಿಗೆ ಬಂದ್ರೆ ನೀವು ನಮ್ ರಘುನ್ ಕರ್ಕೊಂಡೋದೆ. ಕಾರಲ್ಲಿ ಹೋಗ್ತಾನೆ ಹೇಳಿದ್ 3 kg 4 kg ಅಂತ. 10 ಪೀಸ್ ಮೇಲೆ ತಿನ್ನಕ್ಕೆ ಆಗಿಲ್ಲ, ಹೊಟ್ಟೆ ಊದ್ಕೊಂಡ್ಬಿಡ್ತೀವಿ. ಮನೆಗ್ ಬಂದು ಇವ್ನ ಹೆಸರಲ್ಲೇ ಡಿಸ್ಟ್ ಹಾಕೊಂಡು ಎಲ್ಲ ಹೋಗ್ಬಿಡ್ತು. ಹೌದಪ್ಪಿ? ನಾವು ಹೋದಾಗ ಎಷ್ಟು kg ತಗೊಂಡಿದ್ದು? 5 kg ತಾನೆ. ಅದು ಬಾಗೇಪಲ್ಲಿ ಕರೆಕ್ಟಾಗಿ ಬಾಗೇಪಲ್ಲಿನ ಇನ್ನ ದೂರನ? ಬಾಗೇಪಲ್ಲಿ ಅಲ್ಲಿಂದ ಒಂದು 5 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಇದು ಹೈವೇ ಅಲ್ಲಿ. ಸ್ನೇಹಿತರೆ, ನಾವು ಇಲ್ಲಿ ಹೊಸ ರೋಡಲ್ಲಿ ಇದ್ದೀರಿ. ಇವಾಗ ಎಷ್ಟಿದು 50,000 ಎಷ್ಟು ಕಿಲೋಮೀಟರ್ ಓಡಿರೋದು ಇದು? ಇವಾಗ 50,717 ಇದು ತೋರಿಸ್ತಿದೆ ಮೀಟರ್. ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟರ್ ಆಗ್ತೈತೆ ಅಪ್ಪಿ? ಇಲ್ಲಿಂದ ಆಗೋದು 120. ಕರೆಕ್ಟಾಗಿ ಹೇಳ. ಆಗುತ್ತಪ್ಪ ನಿಜವಾಗ್ಲು 120. ಡೀಸೆಲ್ ಕಾಸು ಕೊಡೋದೆ ಅವ್ನು ಫಸ್ಟ್ ಇಲ್ಲಿ. ಅವ್ನು B.Ed ಸಾವುಕಾರ ನಡಿ ಬರ್ತಾನೆ. ಗೂದಲ್ಲಿ ದುಡ್ಡು ಮಾಡಿರೋ ಸಾವುಕಾರ ನೀವನೇ ಅಪ್ಪ. ಇವಾಗ 1,000 ರೂಪಾಯಿ ಕೊಡಲ್ಲ. ಇಲ್ಲೆಲ್ಲೈತೆ ಬಂಕ್ ನಡಿ, ಅಲ್ಲೆಲ್ಲ ಮುಂದೆ ಬಂಕಲ್ಲಿ ಹಾಕಿಸ್ತಾನೆ. ನೋಡ್ತೀನಿ ಅಲ್ಲೋಗಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗಿ ಲೊಕೇಶನ್ ತಿಳಿಸ್ಕೊಡ್ತೀನಿ. 120 ಆಗುತ್ತಪ್ಪಿ? ಆಗುತ್ತಪ್ಪ. 90-100 ಆಗ್ಬೋದು. 100 ಪಕ್ಕ ಆಗುತ್ತೆ. ನೋಡ್ತೀನಿ, ಅಲ್ಲಿ ಹೋಗಿ ಕಳಿಸ್ತೀನಿ. ಅಲ್ಲಿ ನಾಟಿ ಕೋಳಿ ಬುಕ್ ಮಾಡಿದ್ದೆ, ಇದೇನ ಇಷ್ಟಪ್ಪಂದು ಇದು ಇಟ್ಕೊಂಡಿದ್ದೆ. ಇದೇ ಟೇಸ್ಟ್. ಅಲ್ಲ ಮಗ, ದಪ್ಪ ಇರೋದಿಲ್ಲ ಏನ್ ನಿನ್ ಹೆತ್ರು? ನಾನು ಊಟ ನಾ ದಪ್ಪ ಇರೋದಿಲ್ಲ. ಎಷ್ಟು ಬರಲ್ಲ. ಬಾರ್ಗಿನ್ ಮಾಡ್ಬೇಡ, ಕರೆಕ್ಟಾಗಿ ಕೊಡೋಲ್ಲ. ಆಯ್ತು ಹೋಗ. ನೀನ್ ಇಲ್ಲೇ ತಿನ್ಬಿಟ್ರೆ ಅದ್ಲೇನೋ ತಿಂತೀಯಪ್ಪಿ? ಮಗ ಚೇಂಜ್ ಅಂತ ಕೊಡ 50 ರೂಪಾಯಿ. ಎಲ್ಲಿ ಇಲ್ಲೇ ತಿಂದಾಕದ್ನೆಲ್ಲ. ಸ್ನೇಹಿತರೆ, ಬಂದಿದ ತಕ್ಷಣ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಸತೀಶ್ನ ಅಪ್ಪಿ ಅವರ ಫುಲ್ಲು ತಿನ್ನೋ ಬಿದಿಯಲ್ಲಿ ಇದ್ರು. ಹೆಂಗೈತ ಮರಿ? ಸೂಪರ್ ಆಗೈತೆ. ಏನ್ ತಗೊಂಡಿದ್ಯಾ? ನಾಟಿ ಕೋಳಿ. ಅಪ್ಪಿ ತಿಂದಾದ್ಮೇಲೆ ಹೆಂಗಿದೆ ಅಂತೆಲ್ಲ ಹೇಳ್ತೀರಿ. ಗೋಡಂಬಿ ಎಲ್ಲ ಹಾಕೋರಪ್ಪ. ಬಗ ಯಾರಿಗೋ ಫೋನ್ ಮಾಡ್ತಾ ಇರೋದು? ಅಪ್ಪಿ ಹೆಂಗಿತ್ತಪ್ಪಿ? ಏನಯ್ಯ ಮಂಕಾಗ ಹೋಗಿದ್ದೆ? ಮಂಕ್ ಮಗನೇ. ಸಾಕ್ ಬಿಡು. ನೋಡಿ ತಿಂದಿರೋ ನಾನೇ. ನೋಡಿ, ನನ್ನ ಮಗನು ಚೆನ್ನಾಗಿ 4 kg ತಿಂದ್ಬಿಟ್ಟು ಬೆಜಿಟ್ ಹಾಕೊಂಡು ಮಲ್ಕೊಂಡು 4 kg 3 kg ಇವನೇ ತಿನ್ಬಿಟ್ಟ. ತಿನ್ಬಿಟ್ಟು ನಿದ್ದೆ ಮಾಡೋದು ನೋಡ. ಬೆಡ್ಶೀಟ್ ಕಂಬಳಿ ಹಾಕೊಂಡು ನೆಮ್ಮದಿಯಾಗಿ ನಿದ್ದೆ ಹೋಗ್ತಾನ ನನ್ನ ಮಗನಿಗೆ. ಏನ್ ಹಂಗ ತಿಂದ ತಿನ್ಬಿಟ್ಟು ಹಂಗ ನಿದ್ದೆ ಮಾಡೋದ? 3 ದಿವಸದ ಒಂದೇ ದಿನ ತಿಂದಿದ್ಯಲ್ಲ ಲೇ ಬಗ? ಅಲ್ಲ, ಲೆಫ್ಟ್ ಗೊತ್ತು. 3 ದಿವಸದ ಒಂದೇ ದಿನ ತಿಂದಿದ್ಯಲ್ಲ ಲವ್. ಸ್ನೇಹಿತರೆ ನೋಡ್ರಿ, ಇದನ್ನ ಹಾಕ್ಬಿಟ್ಟು ರಘು ಇದು ಹಾಕ್ಬೇಡ ರಘು ಅಂತಾನೆ. ಇದನ್ನ ಹಾಕಿ ಹಾಕ್ತೀನಿ. ನೈಟ್ ಮಾರ್ಕೆಟ್ ಹೋಗ್ತೀನಿ ನಿತ್ಯಲ್ಲ. ಇವ್ರು ಬೇರೆ
ಅಪ್ಪಿ ಎಲ್ಲ ಹಾಕೋದ್ ವಿಡಿಯೋದೆಲ್ಲ ಮಾಡ್ಬಿಟ್ಟು ರಘು ಹಾಕ್ಬೇಡ ಏನಯ್ಯ ಹಾಕ್ತೀನಿ ಎಷ್ಟಿಂದ ಮಗ ಏಯ್ ಕನ್ನಡದಲ್ಲಿ ಮಾತಾಡಲ್ಲ ಎಷ್ಟೊತ್ತಿನಲ್ಲೇ ಬೇಕು ಏನೋ ಸ್ವಲ್ಪನೇ ತಿಂದಿದ್ದಪ್ಪ ಪಾರ್ಸಲ್ ಏನ್ ಹಂಗ್ ನಿದ್ದೆ ಮಾಡ್ತೀಯಾ? ಪಾರ್ಸಲ್ ಅಲ್ಲಿ ತಿಂಡಿ ಸಾಲ ಮನೆಗೆ ಬೇರೆ ಎತ್ಕೊಂಡು ಅಲ್ಲಿ ತಿಂದಿದ್ದು ಸಾಲದೇನೋ ಮಗ ನೋಡಿದ್ದೆ ಇದ್ರೆ ನನ್ ಮಗನ್ ತಿನ್ನೋದೆಲ್ಲ ತಿನ್ಬಿಟ್ಟು ಇಲ್ಲಿ ಲ್ಯಾಪ್ಟಾಪ್ ಮುಂದೆ ಮಗ ಇನ್ನೇನ್ ಸಮಾಚಾರ ಹುಷಾರು. ಇದು ಮುಂದಿನ ಭೇಟಿ ಬೆಳಗ್ಗೆ ಸಿಗೋಣ ಹೋಗಿ ನಾಟಿ ಕೋಳಿ ತರ್ತೀನಿ. ನಿನ್ ಮಕ್ಕ ನೋಡ್ ನನ್ ಮಗನೇ ಕರೆಕ್ಟ್ ಆಗಿಲ್ಲ ಬೋಕಸ್ ನನ್ ಮಗನೇ ಗೀತಿದ್ದಲ್ಲೇ ಇನ್ನೇನ್ ನಾಟಿ ತಿನ್ಕೊಂಡೈತ್ ಬಿಡ. ಹೇಳಿದ್ 3 kg. ಆ 3 kg ಒಂದೂವರೆ ಅವ್ರಿಗೆ ಒಂದೂವರೆ ಊಟ ನನ್ನ ಮಗನೇ 5 kg ಹೇಳಿದ್ದು 5 kg. ಸರಿ ಸ್ನೇಹಿತರೆ ನೆಕ್ಸ್ಟ್ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಕ್ ಮೇಲೆ ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀರಿ, ದಯವಿಟ್ಟು ಬೈಕೊಂಬರ್ರಿ. ಮಕ್ಕ ಬ್ಲರ್ ಆಯ್ತು, ರಾತ್ರಿ ಲೇಟ್ ಆಗೋಯ್ತು. ಹೋಗೋಣ, ಇನ್ನು ನಾಳೆ ಸಿಗೋಣ. ಟಾಟಾ ಬಾಯ್. ಏನೇನು ಹೇಳಪ್ಪಿ? ನಮಸ್ಕಾರ ಎಲ್ಲರಿಗೂ.